ಈಗ ಆಗ್ಲೇ AICC ಅಧ್ಯಕ್ಷರು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ನಮ್ಮಂತ ಕಾರ್ಯಕರ್ತರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಇನ್ನೊಂದು ಸರ್, ಪ್ರಮುಖವಾಗಿ ನಿಮ್ಮ ಮೀಟಿಂಗ್ ಅರ್ಧ ಸ್ಟಾಪ್ ಆಗಿತ್ತು ಸರ್. ದಲಿತ ಸಚಿವರದು ಸಮಾಜದ ಪರವಾಗಿ ಮೀಟಿಂಗ್ ಕರಿಬೇಕಾಗಿತ್ತು, ಅದಕ್ಕೆಲ್ಲ ಪರ್ಮಿಷನ್ ನೋಡಿ ಮತ್ತೆ ಅದೇ ಸುತ್ತಿ ಬಳಸಿ ಅದಕ್ಕೆ ಬರ್ತಾ ಇದಲ್ಲ. ಸಮಾಜ ಇಲ್ಲ, ಅದು ಯಾರು ತಪ್ಪಿದೆ ಅಂತ ಹೇಳಿದ್ರು? ಖರ್ಗೆ ಸಾಹೇಬ್ರು ತಪ್ಪಿದೆ ಅಂತ ಹೇಳಿದ್ರ? ಇಲ್ಲ, ಇವ್ರು ಹೇಳಿದ್ರಲ್ಲ, ಇವರೇ ಬಂದು ಮೀಟಿಂಗ್ ಮಾಡ್ತೀನಿ ಅಂತ. ನಮ್ಮ ಉಸ್ತುವಾರಿ AICC ಉಸ್ತುವಾರಿ ಅವರು ಸುರ್ಜೇವಾಲಾ ಅವ್ರು ಬರ್ತೀನಿ ಅಂದ್ರೆ ಹೌದು. ಈಗ ನಮ್ಮ ಆದ್ಯತೆ ಏನು? ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಚಾಲನೆ ಸಿಗ್ತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ನಮ್ಮ ಆದ್ಯತೆ ಅದು ಇರ್ಬೇಕಾ, ನನ್ನ ಬೇಡಿಕೆಗಳಿರ್ಬೇಕಾ? ಅದರಿಂದ ಅದೆಲ್ಲ ಆದ್ಮೇಲೆ ಕೂತ್ಕೊಂತೀವಿ. ಏನು ಅರ್ಜೆಂಟ್ ಏನಿದೆ? ಈಗ ನಿಮ್ಗೆ ಕಣ್ಣು ತಪ್ಪಿಸಿ ನಾವು ಚಾನು ಕುಡಿಯಂಗ ಆಗ್ತಾ ಇಲ್ಲ. ಈಗ ರಾಜಣ್ಣ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ನಮ್ಮಲ್ಲಿ ಬೇರೆ ಬೇರೆ ಯಾರು ಬೇಕಾದ್ರೂ ಸಭೆಗಳು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಸಭೆ ಮಾಡಕ್ ಹೋದ್ರೆ ಯಾಕೆ ಏನ್ ಯಾವ್ದು ಹಂಗಿಲ್ಲ. ಈಗ ನಿನ್ನೆನೆ ನಾನು ಮಾವಳ್ಳಿ ಶಂಕರ್ ಅವ್ರು ಸೇರಿದ್ರಲ್ರಿ, ನಿನ್ನೆ ಇಲ್ಲೇ ಸೇರಿದ್ವಲ್ಲ, ಇದೇ ಆಫೀಸ್ ನಲ್ಲಿ ಸೇರಿದ್ವಿ. ಮುಂಚೆನೂ ಸೇರ್ತಾ ಇದ್ವಿ. ಅದು ನಿಮ್ ಕ್ಯಾಮ್ರಾಗ ನಲ್ಲಿ ಸೆರೆ ಆದ್ರೆ ಮಾತ್ರ ನಾವು ಮೀಟಿಂಗ್ ಮಾಡಿದೀವಿ ಅಂತ ಅರ್ಥ ಅಷ್ಟೇ. ಇಲ್ದಿದ್ರೆ ನಾವು ದಿನ ಮೀಟ್ ಮಾಡ್ತೀವಿ. ಓಕೆ ಸರ್, ನೀವು ಅಧಿಕೃತ ಆಹ್ವಾನ ಕೊಟ್ಟು ಸಭೆ ಇದೆ ಅಂತ ಹೇಳಿದ್ಮೇಲೆ ಅದು ಸ್ಟಾಪ್ ಮಾಡಿ ಅದು ಅಧಿಕೃತವಾಗಿ ಮುಂದೂಡಿದೆ ಅಂತಾನು ಹೇಳಿದೀವಲ್ಲ. ಎವ್ರಿಥಿಂಗ್ ಇಸ್ ಆನ್ ಪೇಪರ್. ವಾಟ್ ಇಸ್ ಈಗ ಗೊಂದಲ ಎಲ್ಲಿದೆ? ಈಗ ಒಂದ್ ಕೆಲಸ ಮಾಡಿ ಸರ್, ನೀವು ಮಾಡ್ಬೇಕಾ ಮಾಡಬಾರ್ದ ಹೇಳ್ಬಿಡಿ. ಮಾಡ್ತೀವಿ, ತಗೊಳ್ಳಿ. ಥ್ಯಾಂಕ್ ಯು. ಮಾವಳ್ಳಿಯವ್ರ ಪ್ರಶ್ನೆ ಇಷ್ಟೇನೆ, ಬೇರೆಲ್ಲ ಸಭೆ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ನಾವು ಮಾಡಕ್ ಹೊರಟಾಗ ಯಾಕೆ? ನೋಡಿ, ನಾವು ಸಭೆ ಅಲ್ಲ, ಸಮಾಲೋಚನೆ. ಸಮಾಲೋಚನೆ ಮಾಡ್ಬೇಕಾದ್ರೆ 4-5 ಜನ ಎಲ್ಲರೂ ಇರ್ಬೇಕು. ನಾವು ಹೇಳಿದೀವಲ್ಲ, ಚಿತ್ರದುರ್ಗ ಘೋಷಣೆ ಡಿಕ್ಲರೇಷನ್, ನಿಮ್ಮ ಈ ಎಂಪಿರಿಕಲ್ ಡೇಟಾ ಬಗ್ಗೆ ಡಿಸ್ಕಷನ್ ಎಲ್ಲಾನು ಮಾಡ್ಬೇಕಾಗ್ತದೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಸಮಾಜದವರು ಅವ್ರವ್ರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಮಾಡ್ತಾರೆ. ಅದು ಆಮೇಲೆ ಸರ್ಕಾರ ನಮ್ದಿರೋದ್ರಿಂದ ನಿರೀಕ್ಷೆನೂ ಹೆಚ್ಚು ಎಲ್ಲ ಸಮುದಾಯಗಳಿಗೆ. ಬರೇ AICC ಅಧ್ಯಕ್ಷರೇ ಇದ್ದಾಗ ಏನ್ ಗಟ್ಟಿ ಧ್ವನಿ ಬೇಕಿದ್ರೆ? AICC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, PCC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, CM ಅವರು ಅಹಿಂದ ವರ್ಗದ ಪರವಾಗಿದ್ದಾರೆ, ಸಂವಿಧಾನ ಎಲ್ಲರ ಪರವಾಗೂ ಇದೆ. ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನಂದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟ್ 3-4 ಕೊಟ್ಟಿದೆ. ಅದಕ್ಕೆ ನಾವು ಯಾರು ನಿಗಮಗಳಿಗೆ ಅನುದಾನ ಮೀಸಲಿಟ್ಟರು ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು. ನೋಡಿ, ಸಾಕಷ್ಟು ಅನುದಾನ ನಿಗಮಗಳಲ್ಲಿ ಈಗಾಗಲೇ ಇದೆ. ಹಿಂದಿನ ಸರ್ಕಾರ ಏನಾಗಿತ್ತು ಅಂದರೆ ಟಾರ್ಗೆಟನ್ನು ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನಂದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ಮದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟ್ 3-4 ಕೊಟ್ಟಿದೆ. ಅದಕ್ಕೆ ನಾವು ಯಾರು ಹಿಂದಿನ ಸರ್ಕಾರದಲ್ಲಿ ನಾವು ಯಾರು ಕೂಡ ಆಯ್ಕೆನೂ ಮಾಡಿಲ್ಲ. ಮತ್ತು ಸರ್ಕಾರಕ್ಕೆ ನಾನೇ ಪತ್ರ ಬರೆದಿದ್ದೆ, ಹೀಗೆ ನೀವು 2-3 ಒಂದೊಂದು ಕ್ಷೇತ್ರಕ್ಕೆ ಕೊಟ್ಟರೆ ಇದು ಉಪಯೋಗ ಆಗೋದಿಲ್ಲ, ನೀವೇ ಆಯ್ಕೆ ಮಾಡಿ ಪಟ್ಟಿಯನ್ನು ನೀವೇ ತಯಾರು ಮಾಡಿಬಿಟ್ಟು ಕೊಟ್ಬಿಡಿ ಅಂತಾನೆ. ನಮ್ಮ ಸರ್ಕಾರ ಬಂದಮೇಲೆ ಈಗೆಲ್ಲ ಕ್ರೋಢೀಕರಿಸಿ ಈಗ ಹೊಸ ಟಾರ್ಗೆಟ್ಗಳನ್ನು ನಿಗದಿಪಡಿಸಿದ್ದಾರೆ. ಅದ್ರ ತಕ್ಕಂಗೆ ಆಯ್ಕೆ ಆಗುತ್ತೆ. ಇದು ಕೊರತೆ ಇರೋದು ದುಡ್ಡಿದಲ್ಲ, ಟಾರ್ಗೆಟನ್ನು ಇವರು ಸರಿಯಾಗಿ ಕೊಟ್ಟಿರಲಾರ್ದ ಕಾರಣ ಈ ಗೊಂದಲ ಆಗ್ತಾ ಇದೆ. ಆಮೇಲೆ ನೀವು ಬೇಕಾದರೆ ಕ್ರಾಸ್ ವೆರಿಫೈ ಮಾಡಿ. ತಾಂಡ ಅಭಿವೃದ್ಧಿ ನಿಗಮ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅವರ ಅವಧಿನಲ್ಲಿ 1 ವರ್ಷದಲ್ಲಿ ಅವರು ಕೊಟ್ಟಿದ್ದು ಒಂದೇ ಒಂದು ಟ್ಯಾಕ್ಸಿ ಇಡೀ ರಾಜ್ಯದಲ್ಲಿ. ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕಳೆದ 3-3.5 ಇನ್ನು ಹಿಂದಿನ ಸರ್ಕಾರದಲ್ಲಿ 3.5-4 ವರ್ಷದ ಅವಧಿನಲ್ಲಿ ಅವ್ರು ಒಂದು ಬೋರ್ವೆಲ್ ಕೂಡ ಕೊರಿಯಲಿಕ್ಕಾಗಿಲ್ಲ. ಯಾಕಂದರೆ ಅವ್ರು ಹಗರಣ ಮಾಡಿದ್ರು. ಅದರಲ್ಲಿ 400 ಕೋಟಿ 500 ಕೋಟಿ ರೂಪಾಯಿ ಹಗರಣ ಮಾಡಿ ಅದರಲ್ಲಿ 2 FIR ಕೂಡ ಇವತ್ತು ವಿಧಾನಸೌಧ ಪೊಲೀಸ್ ಠಾಣೆನಲ್ಲಿ ಆಗಿದೆ ಇವತ್ತು. ಸೊ ಇವೆಲ್ಲ ಕಾರಣದಿಂದ ಇವತ್ತು ವಿಳಂಬ ಆಗಿದೆ ಹೊರತು ದುಡ್ಡಿಲ್ಲ ಅಥವಾ ದುಡ್ಡನ್ನು ನಾವು ಕೊಟ್ಟಿಲ್ಲ ಅಂತ ಸುಳ್ಳು ಆರೋಪ BJPಯವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅದು ನಾನ್ ಲ್ಯಾಪ್ಸೇಬಲ್ ಇದೆ. ಈಗ ಏನಿದೆ ಟಾರ್ಗೆಟ್ಸ್ ಇರೋದು ಅಥವಾ ಕಾರ್ಪೊರೇಷನ್ಸ್ನಲ್ಲಿ ನಾನ್ ಲ್ಯಾಪ್ಸೇಬಲ್ ಫಂಡ್ ಇರೋದು. ಇದು BJPಯವರು ಏನಾದರೂ ಹೇಳ್ಕೋಬಹುದು, ಆದರೆ ಅವ್ರ ಕಾಲಾವಧಿನಲ್ಲಿ ಏನಾಗಿದೆ ಅಂದ್ಬಿಟ್ಟು ಈ ವ್ಯವಸ್ಥೆಗೆ, ಈ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನೇರ ಕಾರಣ ಅವರೇ ಇದ್ದಾರೆ. ಸರ್, ಗುತ್ತಿಗೆದಾರರೆಲ್ಲ ಪತ್ರ ಬರೆದಿದ್ದಾರೆ, ಸುಖಾಂತಿ ಆಗ್ತದ ಅಥವಾ ಹೇಗೆ ಸರ್? ನೋಡಿ, ಸುಖಾಂತಿ ಅಂದ್ರೆ ಏನು? ಅನುದಾನ ಬಿಡುಗಡೆ ಆಗುತ್ತೆ ಅದು ಅವ್ರ ಪ್ರಕಾರ. ನ್ಯಾಯಯುತವಾಗಿ ಏನು ಮಾಡಬೇಕು ಅದು ಮಾಡಬೇಕಲ್ಲ. ನಾನು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಆಗಲೇ ಪತ್ರಿಕಾ ಹೇಳಿಕೆನ ಕೊಟ್ಟಿದ್ದೀನಿ. ಮತ್ತು ಎಲ್ಲ ಏನು ಅಕೌಂಟೆಂಟ್ ಜನರಲ್ಲಿನ ಆಡಿಟ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ತಮ್ಮ ಕೈನಲ್ಲಿದೆ.
ಏನೇ ಮಾಡಿದ್ರು ಕೂಡ ಆಡಿಟ್ ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, CAG ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, ನ್ಯಾಯಯುತವಾಗಿ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡ್ತೀವಿ. ಈಗಾಗಲೇ ಮಹೇಶ್ವರ ರಾವ್ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಂಟ್ರಿಮ್ ರಿಪೋರ್ಟ್ನಲ್ಲಿ ಕೂಡ 4-5 ಅಂಶಗಳಲ್ಲಿ ಲೋಪ ಕಂಡು ಬಂದಿದೆ. ಅದನ್ನು ಹೊರತುಪಡಿಸಿ ಯಾವ್ದು ಸರಿ ಇದೆ, ಕರೆಕ್ಟಾಗಿ GST ಪಾವತಿ ಆಗಿರ್ಬೋದು ಅಥವಾ ಅವರು ಸರಿಯಾಗಿ ರೀತಿಯಾದಂಥ ಮಾನದಂಡಗಳನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದರೆ ಅವರಿಗೆ ನ್ಯಾಯಯುತವಾಗಿ ಕೊಡೋದು ನಮ್ಮದು ಕರ್ತವ್ಯ ಆಗುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಸರಿ ಆರೋಪ ಮಾಡ್ತೀವಿ ಸರ್, ಹಿಂದಿನ ಸರ್ಕಾರ ಸಾಕಷ್ಟು ಸಾಲ ಬಿಟ್ಟು ಹೋಗಿದೆ ಅಥವಾ ಅನುದಾನ ಹಂಚಿಕೆ ಸರಿಯಾಗಿ ಮಾಡಿ ಹೋಗ್ಲಿಲ್ಲ, ಬೇಕಾಬಿಟ್ಟು ಖರ್ಚು ಮಾಡಿದ್ದಾರೆ ಅಂತ. ಅದಕ್ಕೆ ಅಂಕಿಅಂಶಗಳನ್ನ ಪಟ್ಟಿ ಏನಾದ್ರು ಬಿಡುಗಡೆ ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಸದನದಲ್ಲೇ ಹೇಳಿರೋದು, 2,09,000 ಕೋಟಿ ರೂಪಾಯಿ ಇವರು ಏನು ಹೆಚ್ಚುವರಿಯಾಗಿ ಇವರು ವರ್ಕ್ಸನ್ನು ಕೊಟ್ಟು ಹೋಗಿದ್ದಾರೆ ಅಂತ. ನನ್ನ ಇಲಾಖೆನಲ್ಲೇ ನೀವು ತಗೊಳ್ಳಿ, ಬರೇ ರಸ್ತೆಗೆ ನಿರ್ಮಾಣ ಅಂದ್ಬಿಟ್ಟು KRIDLಗೆ ಇವರಿಗೆ ಅನುದಾನ ಇದ್ದಿದ್ದೇ ಅಂದಾಜು 1,200 ಕೋಟಿ ರೂಪಾಯಿ. ಇವರು ಅನುಮೋದನೆ ನೀಡಿದ್ದು ಏನಿಲ್ಲ ಅಂದ್ರೂ 4,000 ಕೋಟಿ ರೂಪಾಯಿಗೆ. ಇದಾಗಲೇ ಎಲ್ಲ ಪಬ್ಲಿಕ್ ಡೊಮೇನಲ್ಲಿ ಇದೆ. ಮತ್ತೊಮ್ಮೆ ಪುನರುಚ್ಚರಿಸಬೇಕು ಅಂದರೆ ಅದನ್ನು ಕೂಡ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ನಾವು ಕೇಳ್ತಾ ಇರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಯಾಕೆ ಸಾಲ ಮಾಡಿ ತುಪ್ಪ ತಿಂದ್ರಿ? ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅಂತ ನಾನು ಪದೇ ಹೇಳ್ತಾ ಇರೋದು. ಹೇಳಿರ್ಬೋದು, ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವರು ನಮ್ಮ ನಾಯಕರ ಮುಂದೆ ಹೇಳಲಿಕ್ಕೆ ಅವ್ರು ಬಯಸಿದ್ರು, ಅದು ಅದ್ರ ತಕ್ಕಂಗೆ ಆಗ್ತಾ ಇದೆ. ಅದು ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ, ಮಿಕ್ಕಿದೇನೇ ಬದಲಾವಣೆಗಳಿರ್ಬೋದು, ಏನೇ ನಿರ್ಧಾರಗಳಿರ್ಬೋದು, ಅದು ನಾವು ನಮ್ಮ ಹಂತದಲ್ಲಿ ತಗೋತೀವಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳಿರೋದು. ದರ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಆದರೆ BJPನಲ್ಲಿ ನಡೀತಾ ಇರೋದೇನಿದೆ, ಭಾಳ ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ. ನೋಡಿ, ಇದು ಸುಮ್ಮನೆ ಆಂತರಿಕ BJP ಕಚ್ಚಾಟ ಇದ್ದಿದ್ರೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಆರೋಪಗಳನ್ನು ತಾವು ಗಮನಿಸಿದ್ರೆ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್. ಒಬ್ಬ ಹಿರಿಯ ಶಾಸಕರು, ಒಬ್ಬ BJP ಅಧ್ಯಕ್ಷರು, ಅವರು ಕೂಡ ಶಾಸಕರೇ, ಅವ್ರ ಮೇಲೆ ಆರೋಪ ಏನು ಮಾಡ್ತಾ ಇದ್ದಾರೆ, ನೀವು ಫೋರ್ಜರಿ ಮಾಡಿದ್ದೀರಾ. ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರನ್ನು ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಮತ್ತೆ ಭಾಳ ಗಂಭೀರವಾದದಲ್ವಾ, ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರು ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದರೆ, ಅದು ಅವ್ರ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅದು ನಾವು ಗಂಭೀರವಾಗಿ ತಗೋಬೇಕಾ ಇಲ್ಲ? ಫೋರ್ಜರಿ ಅಂತ ಹೇಳ್ತಾರೆ. ಮತ್ತು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ, ಅಂದರೆ ಎಕ್ಸ್ಟಾರ್ಷನ್ನು. ಗಂಭೀರ ಆರೋಪ ಅಲ್ವಾ ಇದು? ಮತ್ತೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು. ನಿಮ್ಮ ಅವಧಿನಲ್ಲಿ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೈಲಾಯಿತು ಅಂತ ಹೇಳ್ತಾರೆ. ಅಂದರೆ ಇದ್ರ ನಿಗೂಢ ಏನು? ಎಕ್ಸ್ಟಾರ್ಷನ್ನು ಆಗಿದೆ, ಡೂಪ್ಲಿಕೇಟ್ ಸಿಗ್ನೇಚರು ಮಾಡಿದ್ದಾರೆ. ಒಬ್ಬ ಸ್ಟೇಟ್ ಹೆಡ್ದು ಮುಖ್ಯಮಂತ್ರಿ ಅಂದರೆ ಯಾರು? ಈಸ್ ಹೆಡ್ ಆಫ್ ದ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟು, ಎಕ್ಸ್ಟಾರ್ಷನ್ ಮಾಡಿಬಿಟ್ಟು, ಭ್ರಷ್ಟಾಚಾರ ಮಾಡಿಬಿಟ್ಟು ಆ CM ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂದರೆ ಇದು ಗಂಭೀರ ಅಲ್ವಾ? ಇಲ್ಲಿ ನೋಡೋಣ, ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡ್ಬೇಕು ಇದಕ್ಕೆ? BJP ನೋಡಿ, ಸರ್ಕಾರ ನಮ್ದಿದೆ. ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್. ಒಂದು ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಅಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದ್ಯಾ, ಎಕ್ಸ್ಟಾರ್ಷನಿಗೆ ಉಪಯೋಗ ಮಾಡಿದ್ದಾರೆ ಅಂದರೆ, ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯಿತು. ಇದು ಕಾಂಗ್ರೆಸ್ನವ್ರದ್ದು ಆರೋಪ ಅಲ್ಲ, BJP ಅವರ ಆರೋಪ. ದೇ ಆರ್ ಟೆಲಿಂಗ್, BJP ಅವರೇ ಹೇಳ್ತಾ ಇರೋದು ದಟ್ their BJP president is corrupt, is into forgery and is into extortion. ನಾವೆಲ್ಲ ಹೇಳ್ತಾ ಇರೋದು. ನೋಡೋಣ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ. ಈಗ ಸೋಮೋಟೋ ಅಂದರೆ ಏನಾದರೂ ಸಾಕ್ಷಿ ಬೇಕಲ್ಲ ಸರ್ ನನಗೆ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯತ್ನಾಳ್ ಅವರು ಒಂದು ಕಂಪ್ಲೇಂಟ್ ಕೊಡಲಿ, ನಾವೇ ತನಿಖೆ ಮಾಡಿಸೋಣ ಅಂತೆ.
ಯಾವ್ದಾದ್ರು ಒಂದು ಕೊಡ್ಲಿ ನಿಮ್ಗೆ ಫೋರ್ಜರಿ ಆಗಿದೆ ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ಗೂ ಗೊತ್ತಿದೆ ಅಲ್ಲ, ಸದನದಲ್ಲೂ ಕೂಡ ಇದು ಒಂದ್ಸರಿ ಚರ್ಚೆ ಆಯ್ತು, ಛೋಟಾ ಸಿಗ್ನೇಚರ್ ಯಾರು ಮಾಡ್ತಾ ಇದ್ದಾರೆ ಅಂತ ನೆನ್ಪಿದ್ಯಾ? ಅದು ನಾವು ಆರೋಪ ಮಾಡಿಲ್ಲ, ಬಿಜೆಪಿ ಅವರೇ ಆರೋಪ ಮಾಡಿದ್ದು. ಛೋಟಾ ಸಿಗ್ನೇಚರ್ಗಳು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂದ್ಬಿಟ್ಟು.